ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವಂಥ ಈ ವಚನಾಮೃತ ಕಾರ್ಯಕ್ರಮಕ್ಕೆ ಈ ದಿನ ನಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇಡೀ ಜಗತ್ತಿಗೆ ಜೀವೋದ್ಧಾರ ಕೊಟ್ಟಿರುವಂಥ ಯೇಸುವಿನ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ನಮ್ಮ ಜೀವನದಲ್ಲಿ ದೇವರ ಮಕ್ಕಳಾಗಿ ರೂಪುಗೊಳ್ಳೋಣ. ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ದೇವರಿಗೆ ಮೆಚ್ಚುವಂತೆ ಬಾಳಲು ಈ ದೇವರ ವಾಕ್ಯವನ್ನು ಆಲಿಸೋಣ. ಇವತ್ತಿನ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 10 ವಾಕ್ಯ 5ರಿಂದ. ಧರ್ಮಶಾಸ್ತ್ರ ಪಾಲನೆಯಿಂದ ಲಭಿಸುವ ಸತ್ಸಂಬಂಧ ಬಗ್ಗೆ ಮೋಶೆ ಹೀಗೆ ಬರೆದಿದ್ದಾನೆ: ಧರ್ಮಶಾಸ್ತ್ರದ ನಿಯಮಗಳನ್ನು ಪಾಲಿಸುವನು, ಅವುಗಳ ಮೂಲಕ ಜೀವಿಸುವನು. ಆದರೆ ವಿಶ್ವಾಸದ ಮೂಲಕ ದೊರಕುವ ಸತ್ಸಂಬಂಧದ ಬಗ್ಗೆ ಹೀಗೆ ಬರೆಯಲಾಗಿದೆ: ಕ್ರಿಸ್ತ ಯೇಸುವನ್ನು ಕೆಳಕ್ಕೆ ಕರೆತರಲು ಸ್ವರ್ಗಕ್ಕೆ ಏರಿ ಹೋಗುವವರು ಯಾರು ಎಂದಾಗಲಿ, ಕ್ರಿಸ್ತ ಯೇಸುವನ್ನು ಸಾವಿನಿಂದ ಮೇಲಕ್ಕೆ ಕರೆತರಲು ಪಾತಾಳಕ್ಕೆ ಇಳಿದವರು ಹೋಗುವವರು ಯಾರು ಎಂದಾಗಲಿ ನಿನ್ನ ಮನದಲ್ಲಿ ನೀನು ಪ್ರಶ್ನಿಸಿಕೊಳ್ಳಬೇಕಾಗಿಲ್ಲ. ಧರ್ಮ ಗ್ರಂಥವು ಹೇಳುವುದಿಷ್ಟೇ: ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ, ನಿನ್ನ ಬಾಯಲ್ಲೂ ಇದೆ, ಹೃದಯದಲ್ಲೂ ಇದೆ. ಅದೇ ನಾವು ನಿಮಗೆ ಬೋಧಿಸುವ ವಾಕ್ಯ. ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ಜೀವೋದ್ಧಾರವನ್ನು ಹೊಂದಿರುತ್ತೀಯೇ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ. ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ. ಏಕೆಂದರೆ ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗ ಆಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲೇ ಹೇಳಲಾಗಿದೆ. ಈ ವಿಷಯದಲ್ಲಿ ಯಹೂದ್ಯರಲ್ಲದವರು ಎಂಬ ಭೇದ ಭಾವವಿಲ್ಲ. ಸರ್ವರಿಗೂ ಒಬ್ಬರೇ ಪ್ರಭು. ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ವರದಾನವನ್ನು ನೀಡುತ್ತಾರೆ. ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ. ದೇವರ ವಾಕ್ಯವಿದು. ಸಹೋದರ ಸಹೋದರರೇ, ಈ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಧರ್ಮಶಾಸ್ತ್ರ, ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವೆಂದರೆ ಎಲ್ಲವೂ. ಯಾವತ್ತನು ಧರ್ಮಶಾಸ್ತ್ರವನ್ನು ಪಾಲಿಸ್ತಾನೆ ಇವನು ಮುಕ್ತಿ ಹೊಂದುತ್ತಾನೆ. ದೇವರಲ್ಲಿ ಆತನು ಖಂಡಿತ ಮುಕ್ತಿಯನ್ನು ಹೊಂದುತ್ತಾನೆ. ಆದರೆ ಯಾವತ್ತನು ಜೀವನದಲ್ಲಿ ಧರ್ಮಶಾಸ್ತ್ರದ ಬಗ್ಗೆ ಕಳಕಳಿ ಇಲ್ಲದವನಾಗುತ್ತಾನೆ, ಧರ್ಮಶಾಸ್ತ್ರವನ್ನು ತಿರಸ್ಕರಿಸ್ತಾನೆ, ಆತನಿಗೆ ದೇವರಲ್ಲಿ ಆ ಮುಕ್ತಿ ಇಲ್ಲ, ಬಿಡುಗಡೆ ಇಲ್ಲ. ಇದು ಯಹೂದ್ಯರ ಕಾಲದ ಚಿಂತನೆಯಾಗಿತ್ತು. ಆದರೆ ಇವತ್ತಿನ ದೇವರ ವಾಕ್ಯ, ಸಹೋದರ ಸಹೋದರರೇ, ನಿಮ್ಮ ಬಿಡುಗಡೆ, ನಿಮ್ಮ ಆ ಒಂದು ಸ್ವರ್ಗೀಯ ಮುಕ್ತಿ ಅದು ಎಲ್ಲಿದೆ? ಧರ್ಮಶಾಸ್ತ್ರ ಬರೀ ಒಂದು ರೀತಿಯಲ್ಲಿ ಚಾಚು ಪಾಲನೆಯಿಂದ ಮಾತ್ರವಲ್ಲ, ಹೃದಯದಲ್ಲಿ ಇರುವ ವಿಶ್ವಾಸ ಮತ್ತು ದೇವರ ವಾಕ್ಯ ಎರಡೂ ಒಟ್ಟಿಗೆ ಹೋಗಬೇಕು. ಇದು ಬಹಳ ಮುಖ್ಯ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ವಿಶ್ವಾಸದ ಮೂಲಕ ದೊರಕುವ ಸತ್ಸಂಬಂಧ ಬಗ್ಗೆ ಹೀಗೆ ಬರೆಯಲಾಗಿದೆ: ಕ್ರಿಸ್ತ ಯೇಸುವನ್ನು ಕೆಳಕ್ಕೆ ಕರೆತರಲು ಸ್ವರ್ಗಕ್ಕೆ ಏರಿ ಹೋಗೋರು ಯಾರು?
ನನ್ನಿಂದ ನಿಮ್ಮಿಂದ ಸಾಧ್ಯವೇ? ಯೇಸುವನ್ನು ಸ್ವರ್ಗದಿಂದ ಕೆಳಕ್ಕೆ ತರಬೇಕಿಲ್ಲ. ವಿಶ್ವಾಸ ಅಂದರೆ ಯೇಸು ಕ್ರಿಸ್ತನು ನಮ್ಮೊಡನಿದ್ದಾನೆ. ವಿಶ್ವಾಸವಿಲ್ಲವನು ಅಲ್ಲಿ ಅವರನ್ನು ಯಾಕೆ ಯಾವ ರೀತಿ ಕರೆದು ತರುವುದಿವ ಸ್ವರ್ಗಕ್ಕೆ ಅಲ್ಲಿ ಹೋಗಬೇಕು? ಇಲ್ಲ. ವಿಶ್ವಾಸವನ್ನು ಯಾರು ಹೊಂದಿತ್ತಾನೋ ಅವನಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ಅವನ ಹೃದಯದಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ಅವನ ಜೀವನದಲ್ಲಿ ಯೇಸು ಕ್ರಿಸ್ತರಿದ್ದಾರೆ. ವಿಶ್ವಾಸ, ದೇವರ ಮಗನಾಗಿ ನಾನು ದೇವರ ಮಗನಾಗಿ ಲೋಕಕ್ಕೆ ಬಂದಿರುವ ಯೇಸುವನ್ನು ಸ್ವೀಕರಿಸುವುದು, ಆತನು ದೇವರ ಪುತ್ರನೆಂದು ನಾನು ವಿಶ್ವಾಸಿಸುವುದು, ದೇವರಿಗೆ ಆ ದೇವರ ಸುತನಾದ ಯೇಸು ಕ್ರಿಸ್ತರಿಗೆ ಎಲ್ಲವೂ ಆ ಶಕ್ತಿ ಇದೆ. ಆತನ ವಾಕ್ಯದಲ್ಲಿ ಆತನು ಮಾಡುವ ಪ್ರತಿಯೊಂದು ಯಾವುದು ಎಲ್ಲ ರೀತಿಯ ಅದ್ಭುತಗಳನ್ನು ವಿಶ್ವಾಸ ಇರಬೇಕು. ವಿಶ್ವಾಸ ಭಾಳ ಮುಖ್ಯ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಲ್ಲದಿದ್ದರೆ ಯಾವ ಧರ್ಮಶಾಸ್ತ್ರನೂ ಪ್ರಯೋಜನ ಇಲ್ಲ. ವಿಶ್ವಾಸ. ಸಹೋದರ ಸಹೋದರರೇ, ಅದೆಷ್ಟೋ ಘಟನೆಗಳನ್ನು ಬೈಬಲ್ನಲ್ಲಿ ಕಾಣ್ತೇವೆ ನಾವು. ಆ ಕುಷ್ಠರೋಗಿ ಯೇಸುವಿನ ಬಳಿಗೆ ಬರುತ್ತಾನೆ, ಹೇಳ್ತಾನೆ, ಸ್ವಾಮಿ ನೀವು ಮನಸ್ಸು ಮಾಡಿದರೆ ನನ್ನನ್ನು ಗುಣಪಡಿಸಬಲ್ಲಿರಿ. ಅದೊಂದು ವಿಶ್ವಾಸ. ಯೇಸು ನನ್ನನ್ನು ಗುಣಪಡಿಸ್ತಾರೆಂಬ ವಿಶ್ವಾಸ. ಈ ವಿಶ್ವಾಸದಿಂದ ಆತನು ಯೇಸುವಿನ ಬಳಿಗೆ ಒಂದು ಹೇಳ್ತಾನೆ, ನೀವು ಇಚ್ಛೆ ಪಟ್ಟರೆ ಯೇಸು ಹೇಳ್ತಾರೆ, ನಾನು ಇಚ್ಛೆ ಪಡುತ್ತೇನೆ, ಗುಣಮುಖನಾಗು. ಆತನ ಕುಷ್ಠರೋಗ ಗುಣವಾಗುತ್ತೆ. ಆ ಹುಟ್ಟು ಕುರುಡನಾದ ಬಾರ್ತಿಮೇಯನು ಯೇಸು ಕ್ರಿಸ್ತರನ್ನು ಕರೆಯುವುದು ಹೇಳ್ತಾನೆ, ಸ್ವಾಮಿ ದಾವೀದ ಪುತ್ರರೇ ನನ್ನಲ್ಲಿ ಕರುಣೆ ತೋರಿರಿ. ಆತನ ಬೊಬ್ಬೆಯನ್ನು ಕೇಳಿ ಯೇಸು ಕ್ರಿಸ್ತರು ನಿಲ್ಲುತ್ತಾರೆ. ಆತನು ತನ್ನ ಬಳಿಗೆ ಕರೆಯುತ್ತಾರೆ, ಸ್ವಾಮಿ ಹುಟ್ಟು ಕುರುಡನನ್ನು ದೃಷ್ಟಿ ನೀಡಿರಿ. ಯೇಸು ಕ್ರಿಸ್ತರ ವಿಶ್ವಾಸ ಕಂಡು ಆತನಿಗೆ ದೃಷ್ಟಿಯನ್ನು ನೀಡುತ್ತಾರೆ. ಸಹೋದರ ಸಹೋದರಿ, ವಿಶ್ವಾಸ. ನನಗೆ ದೇವರಲ್ಲಿ ವಿಶ್ವಾಸವಿರಬೇಕು. ಹಲವಾರು ನಮ್ಮ ಜೀವನದಲ್ಲಿ ಆಗುವ ತಪ್ಪು ಅಂದರೆ ಇದು. ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ, ನಾವು ಪ್ರಾರ್ಥಿಸಿದ ಕೂಡಲೇ ಆಗಬೇಕು. ಇವತ್ತೇ ನನ್ನ ಪ್ರಾರ್ಥನೆ, ಇವತ್ತು ಅದು ಸಿಗಬೇಕು, ನಾನು ಏನು ದೇವರಲ್ಲಿ ಪ್ರಾರ್ಥಿಸಿದ್ದು ಇಲ್ಲ. ಇವತ್ತಲ್ಲ ನಾಳೆ, ನಾಳೆಲ್ಲ ನಾಡಿದ್ದು, ತಿಂಗಳುಗಳು ಹೋಗ್ಬೋದು, ವರ್ಷಗಳು. ಆದರೆ ದೇವರು, ನಾನು ಪ್ರಾರ್ಥಿಸಿದ ದೇವರು ಖಂಡಿತವಾಗಿ ನನ್ನಲ್ಲಿ ಕರುಣೆ ತೋರೆಂಬ ವಿಶ್ವಾಸ ನನ್ನಲ್ಲಿರಬೇಕು. ಇದೇ ಸಂತ ಪೌಲರು ಹೇಳುತ್ತಾರೆ, ನಮ್ಮ ಸತ್ಸಂಬಂಧವಿದ್ದರೆ ದೇವರಲ್ಲಿ ವಿಶ್ವಾಸ ಬಿಡುವುದು. ಅದೇ ರೀತಿ ಕ್ರಿಸ್ತ ಯೇಸುವನ್ನು ಸಾವಿನಿಂದ ಮೇರಕ್ಕೆ ತರಲು ಪಾತಾಳಕ್ಕೆ ಹಿಡಿದು ಹೋಗೋರು ಯಾರು ನಾವು ಹೋಗಬೇಕಾಗಿಲ್ಲ. ತಾನು ಆ ಸಮಾಧಿಯಿಂದ ಎದ್ದು ಬಂದು ಪುನರುತ್ಥಾನ ಹೊಂದಿದ ಯೇಸುವನ್ನು ನಾವು ವಿಶ್ವಾಸಿಸುವುದು. ಸಮಾಧಿಯಿಂದ ಎದ್ದು ಬಂದ ಯೇಸುವನ್ನು ನಾವು ವಿಶ್ವಾಸಿಸ್ತೇವೆ. ಅವರಿಗೆ ಯಾರ ಅಗತ್ಯ ಇರಲಿಲ್ಲ ಸಮಾಧಿಯಿಂದ ಎದ್ದು ಬರೋಕ್ಕೆ. ಆದರೆ ಆ ವಿಶ್ವಾಸ, ಸಹೋದರ ಸಹೋದರರೇ, ಇದೇ ಇವತ್ತು ದೇವರ ವಾಕ್ಯ ನಮಗೆ ಹೇಳ್ತದೆ, ನಮ್ಮ ಜೀವನದಲ್ಲಿ ಯೇಸುವಿನಲ್ಲಿ ನಾವು ವಿಶ್ವಾಸ ಇಡಬೇಕು. ನಾವು ಪ್ರಾರ್ಥಿಸುವಂಥ ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು. ಶಿಲುಬೆಯಲ್ಲಿ ನಮಗಾಗಿ ಜೀವ ಕೊಟ್ಟಂಥ ಯೇಸುವಿನಲ್ಲಿ ವಿಶ್ವಾಸ ಇಡಬೇಕು. ಅದೇ ವಿಶ್ವಾಸ ನಮಗೆ ಜೀವವನ್ನು ನೀಡುತ್ತೆ. ಸಹೋದರ ಸಹೋದರರೇ, ಹಾಗಾದರೆ ನಾವು ವಿಶ್ವಾಸಿಸುವುದು ಏನು? ದೇವರ ವಾಕ್ಯ ಹೇಳುತ್ತೆ, ನಾವು ವಿಶ್ವಾಸಿಸಬೇಕಾದದ್ದು ಧರ್ಮಗ್ರಂಥ ಇದು ಹೇಳುವುದಿಷ್ಟೇ, ದೇವರ ವಾಕ್ಯವನ್ನು ನಾವು ವಿಶ್ವಾಸಿಸಬೇಕು. ದೇವರ ವಾಕ್ಯವನ್ನು ನಾವು ವಿಶ್ವಾಸಿಸಬೇಕು. ಈ ಲೋಕಕ್ಕೆ ಬಂದ ದೇವರ ವಾಕ್ಯ ಯೇಸು ಕ್ರಿಸ್ತರು, ಅವರನ್ನು ವಿಶ್ವಾಸಿಸಬೇಕು. ಅದಕ್ಕೆ ಹೇಳ್ತಾರೆ ಇಲ್ಲಿ ದೇವರ ವಾಕ್ಯ ನಿನ್ನ ಸಮೀಪದಲ್ಲೇ ಇದೆ, ದೇವರ ವಾಕ್ಯ ನಿನ್ನ ಬಾಯಲ್ಲೂ ಇದೆ, ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇದೆ. ಅದೇ ನಾವು ನಿಮಗೆ ಬೋಧಿಸುವ ವಿಶ್ವಾಸದ ವಾಕ್ಯ. ದೇವರ ವಾಕ್ಯ ನಮ್ಮ ಸಮೀಪದಲ್ಲೇ ಇದೆ.
ಈ ಲೋಕಕ್ಕೆ ಬಂದ ಯೇಸು ಕ್ರಿಸ್ತರು, ವಾಕ್ಯವು ಮನುಷ್ಯನ ರೂಪದಲ್ಲಿ ಈ ಲೋಕಕ್ಕೆ ಬಂದಿತು. ಆ ಯೇಸು ಕ್ರಿಸ್ತರು ನಿನ್ನಿಂದ ದೂರವಿಲ್ಲ. ಯಾವ ಗಳಿಗೆಯಲ್ಲಿ ನೀನು ಕರೆಯುತ್ತಿ ಸ್ವಾಮಿ ಯೇಸುವೇ, ಆ ಗಳಿಗೆಯಲ್ಲಿ ಯೇಸು ನಿನ್ನೊಡನೆ ಇದ್ದಾರೆ, ನಿನ್ನ ಸಮೀಪ ಇದ್ದಾರೆ. ಆಸ್ಪತ್ರೆಯಲ್ಲಿ ಇದ್ದೀಯಾ, ಆ ರೋಗಿಯಾಗಿ ನೀನು ಆ ಆಸ್ಪತ್ರೆಯ ಬೆಡ್ಡಲ್ಲಿದ್ದೀಯಾ, ಅಲ್ಲಿ ಯೇಸು ಇದ್ದಾರೆ. ಬಡತನದಲ್ಲಿದ್ದೀಯಾ, ಅಲ್ಲಿದ್ದಾರೆ. ಹಸಿದವನ ನಿನ್ನೊಂದಿಗೆ ಯೇಸು ಇದ್ದಾರೆ. ಜೀವನದ ದುಃಖಗಳಿಗೆ ರೋಧಿಸ್ತಾ ಇದ್ದೀಯಾ, ಯೇಸು ನಿನ್ನ ಬಳಿಗೆ ಇದ್ದಾರೆ. ಅಲ್ಲಿ ನಿನ್ನ ರೋದನೆಯಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ, ಅಲ್ಲಿ ಇದ್ದಾರೆ. ವಾಕ್ಯ ನಿನ್ನಲ್ಲಿದೆ, ನಿನ್ನ ಸಮೀಪ ಇದೆ, ಅದು ನಿನ್ನ ಬಾಯಲ್ಲೂ ಇದೆ, ನಿನ್ನ ಬಾಯಲ್ಲಿದೆ. ಯೇಸುವಿನ ವಾಕ್ಯ, ಯೇಸುವಿನ ನಾಮ, ಕರೆ ಯೇಸುವನ್ನ. ದಾವೀದ ಪುತ್ರನೇ, ಯೇಸು ಕ್ರಿಸ್ತ ದಾವೀದರ ಪುತ್ರನೇ, ನನ್ನನ್ನು ಗುಣಪಡಿಸಿ ಕರುಣೆ ತೋರಿರಿ. ಯೇಸು ಆ ಗಳಿಗೆಯಲ್ಲಿ ಇದ್ರು ಅಲ್ಲಿ. ಸಂತ ಪೇತ್ರ ಜೆರುಸಲೇಮ್ ದೇವಾಲಯಕ್ಕೆ ಹೋದ್ರು. ಅಲ್ಲಿ ಆ ಒಬ್ಬ ಕುಂಟನಿಂದನಲ್ಲಿ ಅವ್ರು ಹೇಳ್ತಾರೆ, ಬಾಯಲ್ಲಿ ನೋಡಿ ಹೇಳುವ ಮಾತುಗಳು, ನಿನಗೆ ಕೊಡಲು ನನ್ನಲ್ಲಿ ದುಡ್ಡಿಲ್ಲ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಆದರೆ ಯೇಸು ಕ್ರಿಸ್ತ ನಜರೇತಿನ ಯೇಸುರ ಹೆಸರಿಂದ ನಾನು ನಿಮ್ಗೆ ಹೇಳ್ತೇನೆ, ಎದ್ದು ನಡೆ. ಅದೇ ಗಳಿಗೆಯಲ್ಲಿ ಅವ್ರು ನಡೆಯುತ್ತಾನೆ ಇತ್ತು. ನೋಡಿ, ವಾಕ್ಯ ಬಾಯಲ್ಲಿದೆ, ಹೇಳುವಂಥ ಅದೇ ಮಾತುಗಳು, ಆ ಮಾತಿನಲ್ಲಿ ಶಕ್ತಿ ಇದೆ. ಯೇಸು ಇದ್ದಾರೆ ಅಲ್ಲಿ. ಅದೇ ಗಳಿಗೆಯಲ್ಲಿ ಆತನು ಗುಣಪಡಿಸಬಿಟ್ಟನು, ನಡೆಯಲು ಆರಂಭ ಮಾಡಿದನು. ಇದೇ ದೇವರ ವಾಕ್ಯ ಹೇಳ್ತಿದೆ. ಅದೇ ನಾವು ನಿಮಗೆ ಬೋಧಿಸುವ ವಾಕ್ಯ. ಅದಕ್ಕೆ ಮುಂದೆ ಹೇಳ್ತದೆ, ಯೇಸು ಸ್ವಾಮಿಯೇ ಪ್ರಭು ಎಂದು ನೀನು ಬಾಯಿಯಿಂದ ನಿವೇದಿಸಿ ಅವರನ್ನು ದೇವರು ಸಾವಿನಿಂದ ಪುನರುತ್ಥಾನಗೊಳಿಸುತ್ತಾರೆಂದು ಹೃದಯದಿಂದ ವಿಶ್ವಾಸಿಸಿದರೆ ನೀನು ಜೀವೋದ್ಧಾರ ಹೊಂದುತ್ತೀಯೇ. ಯೇಸು ಸ್ವಾಮಿಯೇ ಪ್ರಭು ಅಂತ ಹೇಳು. ನೀನು ಯೇಸುವಿನ ನಾಮವನ್ನು ಜಪಿಸು, ಯೇಸುವಿನ ನಾಮದಿಂದ ಕರೆ, ಯೇಸುವಿನ ನಾಮದಿಂದ ಸದಾಕಾಲ ನೀನು ಜಪಿಸ್ತಿರು. ಅದೇ ಸಾಕು ನಿನಗೆ. ಅದೇ ಯೇಸು ನಿನ್ನನ್ನು ಜೀವೋದ್ಧಾರ ಮಾಡುವರು. ಯಾಕೆಂದರೆ ದೇವರು ವಾಕ್ಯ ಹೇಳುತ್ತೆ, ದೇವರು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದ ಅದೇ ಯೇಸುವನ್ನು ನೀನು ವಿಶ್ವಾಸಿಸಿದರೆ ಜೀವೋದ್ಧಾರ ಹೊಂದುತ್ತೀಯೆ. ಸಾವಿನ ಮೇಲೆ ಜಯಿಸಿದಂಥ ಯೇಸು, ಸಾವಿನಿಂದ ಪುನರುತ್ಥಾನ ಹೊಂದಿದ ಯೇಸು ನೀನು ವಿಶ್ವಾಸಿಸುತ್ತಿ, ಆದ್ದರಿಂದ ನೀನು ಜೀವೋದ್ಧಾರ ಹೊಂದುತ್ತಿ. ಇದೇ ನಾವು ದೇವರಲ್ಲಿ ಮಾಡಬೇಕಾದ್ದು, ಸತ್ಸಂಬಂಧ. ಸಹೋದರ ಸಹೋದರರೇ, ದೇವರಲ್ಲಿ ನಾವು ವಿಶ್ವಾಸ ಬಿಡೋಣ, ದೇವರನ್ನು ವಿಶ್ವಾಸಿಸೋಣ. ಕಷ್ಟಗಳು ಎಷ್ಟೇ ಬರಲಿ, ಎಷ್ಟೇ ರೀತಿಯ ಪರೀಕ್ಷೆಗಳಾಗಲಿ, ಯಾವ ರೀತಿ ಹೆದರುವುದು ಬೇಡ. ಧೈರ್ಯದಿಂದೋರೋಣ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸಿಸೋಣ, ಯೇಸುವಿನ ನಾಮವನ್ನು ಜಪಿಸೋಣ. ಅವರು ಉದ್ಧಾರ ಮಾಡುತ್ತಾನೆಂಬ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಖಂಡಿತ ಜೀವೋದ್ಧಾರ ಹೊಂದುವೆವು ನಾವು. ದೇವರು ಯಾವ ಭೇದ ಭಾವ ಮಾಡಲ್ಲ. ಕ್ರೈಸ್ತರು ಅಕ್ರೈಸ್ತರೆಂಬ ಭೇದ ಭಾವ ಇಲ್ಲ, ಶ್ರೀಮಂತರು ಬಡವರೆಂಬ ಭೇದ ಭಾವ ಇಲ್ಲ. ಯಾವತ್ತೂ ಆಗ್ಬೋದು. ಯೇಸುವನ್ನು ಕರೆದರೆ ಆತನು ಜೀವೋದ್ಧಾರ ಹೊಂದುವನೆಂದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಹೀಗಿರುವಾಗ ಆ ದೇವರಲ್ಲಿ ವಿಶ್ವಾಸವಿಡೋಣ, ದೇವರಲ್ಲಿ ಸದಾಕಾಲ ನಾವು ಪ್ರಾರ್ಥಿಸೋಣ. ಪವಿತ್ರ ಗ್ರಂಥ ಹೀಗೆ ಹೇಳುತ್ತೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಯೇಸುವಿನಲ್ಲಿ ನಾವು ಎಷ್ಟು ಆತನಿಗೆ ನಾವು ಹತ್ತಿರವಾಗಿದ್ದೇವೆ, ಎಷ್ಟು ನಾವು ದೇವರ ಸನ್ನಿಧಿಯಲ್ಲಿ ಜೀವಿಸ್ತೇವೆ, ಅಷ್ಟು ಜೀವೋದ್ಧಾರ ಹೊಂದುತ್ತೇವೆ, ಅಷ್ಟು ಸೌಖ್ಯವನ್ನು ಹೊಂದುತ್ತೇವೆ, ಅಷ್ಟು ಸಮಾಧಾನವನ್ನು ಪಡೆಯುತ್ತೇವೆ, ಅಷ್ಟು ನೆಮ್ಮದಿಯನ್ನು ಪಡೆಯುತ್ತೇವೆ, ಅಷ್ಟು ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಎಲ್ಲವೂ ನಮ್ಮ ಜೀವನದಲ್ಲಿ ನೆರವೇರುತ್ತದೆ. ಯೇಸುವನ್ನು ವಿಶ್ವಾಸಿಸಬೇಕು. ನಾನು ಇನ್ನೊಂದು ಗಳಿಗೆ ನಾನು ನೆನಪಿಸ್ತೇನೆ. ಬೈಬಲ್ನಲ್ಲಿ ಆ ಒಂದು 12 ವರ್ಷಗಳಿಂದ
ರಕ್ತಸ್ರಾವದಿಂದ ಬಳಲುತ್ತಿದ್ದ ಆ ಮಹಿಳೆ 12 ವರ್ಷಗಳು ವೈದ್ಯರಿಗೆ ಖರ್ಚು ಮಾಡಿದ ಹಣವೆಷ್ಟು ಆಗಿರ್ಬೋದು, ಅವಳು ಅನುಭವಿಸಿದ ನೋವುಗಳೆಷ್ಟು ಆಗಿರ್ಬೋದು, ಪಟ್ಟ ಆ ಪಾಡು ಎಷ್ಟು ಆಗಿರ್ಬೋದು. ಸಹೋದರ ಸಹೋದರರೇ, ಇಷ್ಟೆಲ್ಲ ನೋವನ್ನು ಅನುಭವಿಸಿ ಇಷ್ಟೆಲ್ಲ ನಿರಾಶೆಯ ಒಂದು ಬೆಟ್ಟವನ್ನೇ ತನ್ನಲ್ಲಿ ಹೊತ್ತುಕೊಂಡು ಇಷ್ಟೆಲ್ಲ ಗಾಯಗಳನ್ನು ಹೃದಯದಲ್ಲಿ ಅನುಭವಿಸಿಕೊಂಡು ಯೇಸುವಿನ ಬಳಿಗೆ ಬರುತ್ತಾಳೆ, ಹೇಳ್ತಾಳೆ, ಬರೀ ನಾನು ಅವರ ವಸ್ತ್ರವನ್ನು ಮುಟ್ಟಿದರೆ ಸಾಕು, ಅವರ ವಸ್ತ್ರವನ್ನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದುವೆನು ಎಂಬ ಆ ಆತ್ಮವಿಶ್ವಾಸದಿಂದ ಜನರ ಜನಜಂಗುಳಿಯ ನಡುವೆ ಮುಂದೆ ಹೋಗಿ ಯೇಸುವನ್ನು ಸ್ಪರ್ಶಿಸುತ್ತಾರೆ. ಅದೇ ಗಳಿಗೆಯಲ್ಲಿ ರಕ್ತಸ್ರಾವ 12 ವರ್ಷಗಳಿಂದ ಯಾವ ವೈದ್ಯನಿಗೂ ಗುಣಪಡಿಸಲಿಕ್ಕೆ ಅಸಾಧ್ಯವಾದಂತಹ ಆ ಒಂದು ರಕ್ತಸ್ರಾವ ಒಂದೇ ಒಂದು ನಿಮಿಷದಲ್ಲಿ, ಒಂದೇ ಒಂದು ವಿಶ್ವಾಸದಿಂದ ಗುಣವಾಗುತ್ತದೆ. ಇದುವೇ ವಿಶ್ವಾಸ. ದಯಾಮಯಿ ದೇವರೇ, ಇಂಥ ವಿಶ್ವಾಸವನ್ನು ನಮ್ಮ ಜೀವನದಲ್ಲಿ ಹೊಂದಲು, ವಿಶ್ವಾಸದಿಂದ ನಾವು ನಮ್ಮ ಜೀವನದಲ್ಲಿ ಯಾವತ್ತು ನಿಮ್ಮಲ್ಲಿ ಪ್ರಾರ್ಥಿಸಲು, ನಮ್ಮ ಜೀವನದಲ್ಲಿ ಎಷ್ಟೇ ನೋವುಗಳಿದ್ದಲು, ಎಷ್ಟೇ ನಿರಾಶೆಗಳಿದ್ದರೂ ನಾವು ನಿಮ್ಮಲ್ಲಿ ವಿಶ್ವಾಸವಿಟ್ಟು ದೃಢ ಜೀವನವನ್ನು ನಡೆಸಿಕೊಂಡು ಜೀವೋದ್ಧಾರ ಹೊಂದುವಂತೆ ನಮಗೆ ಕರುಣಿಸಿರಿ, ಆಶೀರ್ವದಿಸಿರಿ, ಸೌಖ್ಯವನ್ನು ನೀಡಿರಿ, ಮನಸ್ಸಿಗೆ ನೆಮ್ಮದಿಯನ್ನು ನೀಡಿರಿ. ನಮ್ಮ ಪ್ರಾರ್ಥನೆಗಳನ್ನು ನೆರವೇರಿಸಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.